of view ಇಂದ I give almost 80% marks to Iran. ಆ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದ್ದು US may not be a match, US may be superior, but ವಿಯೆಟ್ನಾಂನಲ್ಲಿ ಇದೇ ರೀತಿ ಮುಖಭಂಗ ಮತ್ತೆ ರೀತಿಯಲ್ಲಿ ರಿಟ್ರೀಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದರಿಂದ ಸರ್ವೈವಲ್ ಇದೆಯಲ್ಲ, ಅದು US ನ ಒಂದು ವಿಫಲತೆಯನ್ನ ಎತ್ತಿ ತೋರಿಸಿದೆ ಜಗತ್ತಿಗೆ. ಇದುವರೆಗೂ ಅರಬ್ ಕಂಟ್ರೀಸ್ಗಳು, ಗಲ್ಫ್ ಕಂಟ್ರೀಸ್ ಏನ್ ತಿಳ್ಕೊಂಡಿದ್ರು, ನಾವು ಅಮೆರಿಕ ಜೊತೆಗೆ ಇದ್ಬಿಟ್ರೆ ಈ ಶಿಯಾ ಇರಾನ್ ನಿಂದ ನಾವು ರಕ್ಷಣೆಯನ್ನು ಪಡಿತೇವೆ, ಮತ್ತೆ ಅವರ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಒಂದು ಏನ್ ಸಿದ್ಧತೆ ಇದೆ ಆ ಭಯ ನಮಗೆ ಬೇಕಿಲ್ಲ, ಇಸ್ರಾಯಲ್ ಇದೆ, ಅಮೆರಿಕ ಇದೆ. ಇವೆಲ್ಲ ಊಹಾಪೋಹ ಅಷ್ಟೇ, ಅಥವಾ ಒಂದು ರೀತಿ ಪ್ಲಾನ್ಸ್ ಇದೆ. ಬಟ್ ಆ ಪ್ಲಾನ್ ಗಳೆಲ್ಲ ವಿಫಲವಾಗೋದಕ್ಕೆ ಇರಾನ್ ಅದನ್ನ ಎಕ್ಸ್ಪೋಸ್ ಮಾಡಿದೆ ಅಂತಕ್ಕಂಥದ್ದು. ಸೊ ಅದರಿಂದ ಇಲ್ಲಿ ವಿಕ್ಟರಿ ಪ್ರಶ್ನೆ ಇಲ್ಲ. ನೀವ್ ಹೇಳಿದ್ರೆ ಬಿಳಿ ಬಾವುಟ ಅಂತ, ಬಿಳಿ ಬಾವುಟ ಅಂತಕ್ಕಂಥದ್ದನ್ನ ಮಾತುಕತೆಗೆ ತಾತ್ಕಾಲಿಕವಾಗಿ ಒಂದು ಸ್ಟ್ರಾಟಜಿ ಆಗಿ, ಒಂದು ಟೆಕ್ಟಿಕ್ ಆಗಿ ಅಮೆರಿಕ ಅದನ್ನ ಒಪ್ಕೊಂಡಿದೆ. ಬಟ್ ಅವ್ರ ಸಿದ್ಧತೆ ಎಷ್ಟೇ ಮಾಡಿದ್ರು ಸಹ ಇರಾನ್ ಅನ್ನ ಸೋಲಿಸುವ ಅಥವಾ ಅಮೆರಿಕಾದಲ್ಲಿ ಗೆದ್ದಿದ್ರೆ ಎಂದು ಜಂಬ ಕೊಚ್ಚಿಕೊಳ್ಳತಕ್ಕಂಥ ಸನ್ನಿವೇಶ ಈಗಿಲ್ಲ. ಇನ್ನು ಎರಡಲ್ಲ, ನನ್ನ ಪ್ರಕಾರ ಇದು 3 ತಿಂಗಳು ಸೀಸ್ ಫೈರ್ ಮತ್ತೆ ರೀತಿ ಸ್ಮಾಲ್ ಅಟ್ಯಾಕ್ಸ್, ಮತ್ತೆ ಇಸ್ರೇಲ್ ಲೆಬನಾನ್ ನಲ್ಲಿ ತನ್ನ ಒಂದು ಆಕ್ರಮಣ ಮಾಡೋದಿದೆ. ಇಟ್ಸ್ ಅ ಕೈಂಡ್ ಆಫ್ ಆಕ್ಯುಪೇಷನ್. ಇಟ್ಸ್ ನಾಟ್ ಎ ವಾರ್. ಪಕ್ಷಿ ವಾರ್ ಅನ್ನೋದು ಹಿಜ್ಬುಲ್ಲಾ ಹೆಸರು ಅಷ್ಟೇ. ಅವ್ರು ಹೇಳಿದ್ರು, ನಮ್ಮ ಸ್ನೇಹಿತರು ಹೇಳಿದಂಗೆ ಬೇರೆ ರೀತಿಯ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇರಾನ್ ಜಾಗ್ರಫಿಕಲ್ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಾ ಇದೆ. ಸೊ ಇಟ್ಸ್ ಗೋಯಿಂಗ್ ಟು ಚೇಂಜ್ ದಿ ಎಂಟೈರ್ ಜಿಯೋ ಪೊಲಿಟಿಕಲ್ ಆರ್ಡರ್ ಆಫ್ ದಿ ವೆಸ್ಟ್ ಏಷ್ಯಾ ಆರ್ ದಿ ಮಿಡ್ಲ್ ಈಸ್ಟ್. ಆ ದೃಷ್ಟಿಯಿಂದ ಇರಾನ್ಗೆ ನಾವು ಶಾಬಾಷ್ಗಿರಿ ಕೊಡೋಕ್ಕಿಂತ ಇರಾನ್ ರೆಸಿಸ್ಟೆಡ್ the most powerful, tactical, technologically superior Israel and US joint attack. Is it not a big achievement? So ಈ ಪಾಯಿಂಟ್ ಆಫ್ ವ್ಯೂ ನಿಂದ ವಿಶ್ಲೇಷಕರಿಗೆ ನಾವು ಒಂದು ರೀತಿ ಇಲ್ಲ ಸರ್. ಈಗ ಚಂಬಿ ಸರ್ ನಾವಿಲ್ಲಿ ಈ ಡಿಬೇಟ್ ಅಲ್ಲಿ ಚಂಬಿ ಪ್ರಾಣಿಕ್ ಸರ್, ನಾನು ಈ ವಾರ್ ಶುರುವಾಯ್ತಲ್ಲ ಸರ್, ಕೇಳಿಸ್ಕೊಳ್ಳಿ ಸರ್, ಚಂಬಿ ಸರ್ ಕೇಳಿಸ್ಕೊಳ್ಳಿ. ಈಗ ಈ ವಾರ್ ಶುರುವಾಯ್ತಲ್ಲ ಸರ್, ಈ ವಾರ್ ಶುರುವಾದ ಡಿಬೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಇರಾನ್ ಗೆದ್ದು ಬಿಟ್ಟಿದ್ದಾರೆ, ಅಮೆರಿಕ ಮೇಲುಗೈ ಆಗ್ಬಿಟ್ರು, ಹಾಗೆ ಹೀಗೆ ಅಂತ ನಾವು ಯಾವತ್ತೂ ಮಾತಾಡಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ವಾರ್ನ ಆ್ಯಕ್ಚುಯಲ್ ರಿಪೋರ್ಟ್ ಏನು. ಈಗ ಇರಾನ್ ಅನ್ನೋ ಒಂದು ದೇಶದ ಮೇಲೆ ಇಡೀ ಜಗತ್ತಿಗೆ ಹುಟ್ಟಿಸಿದಂಥ ಭಾವನೆ ಏನು. ಆಮೇಲೆ ಇರಾನ್ ಸೋಲದೇ ಇದ್ದರೆ ಅವ್ರು ಗೆಲುವು ಸರ್, ಅಮೆರಿಕ ಗೆಲ್ಲದೇ ಇದ್ದರೆ ಅದು ಅಮೆರಿಕದ ಸೋಲು. ಈ ವಾರಲ್ಲಿ ಇರಾನ್ ಸೋಲದೇ ಇದ್ದರೆ ಅದು ಇರಾನ್ನ ಗೆಲುವು, ಅಮೆರಿಕ ಗೆಲ್ಲದೇ ಇದ್ದರೆ ಅದು ಅಮೆರಿಕ ಇಸ್ರೇಲ್ನ ಜಂಟಿ ಸೋಲಾಗ್ಬಿಡುತ್ತೆ. ಇಲ್ಲಿ ಇನ್ನೊಂದು ಆಚೆಗೆ ಇದು ನಾನು ಸುನಿಲ್ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮನ್ನು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2 ವಿಚಾರ ಇದೆ, ಬಹಳ ಇಂಪಾರ್ಟೆಂಟ್ ವಿಚಾರ ಇದೆ ಹೊರಬಸ್ನ ವಿಚಾರದಲ್ಲಿ. ಒಂದು, ಭಾರತದ ಹಡಗುಗಳು ಸೇರಿದಂತೆ ನಮಗೆ 2000 ಹಡಗುಗಳಿತ್ತು, ಭಾರತದ 138 ಹಡಗಿತ್ತು ಅಂತ ನಾವೆಲ್ಲ ಕೇಳಿದ್ದೀವಿ. ಇದೇ ಹೊರಮುಜದಲ್ಲಿ ಲಾಕ್ ಆಗಿಬಿಟ್ಟಿತ್ತು ಅಂತ. ಈ ಅಮೆರಿಕ ನಾವು ಬ್ಲಾಕೇಡ್ ಮಾಡ್ತಾ ಇದ್ದೀವಿ ಅದು ಇದು ಅಂತ ಬರುವ ವೇಳೆಗಾಗಲೇ ಇರಾನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು, ನನ್ನ ಫ್ರೆಂಡ್ಲಿ ನೇಷನ್ಸ್ಗೆ ನಾನು ತೊಂದರೆ ಮಾಡಲ್ಲ, ಅವ್ರ ಹಡಗು ನಾನು ಬಿಡ್ತೀನಿ ಅಂತೇಳಿ. ಆ ಪ್ರಕಾರ ನಡ್ಕೊಂಡಿರೋದು ಹೌದು. ಇದರಲ್ಲಿ ಅಮೆರಿಕ ಕೂಡ ಇಂಡಿಯಾ ಶಿಪ್ಗೆ ಅವ್ರು ಹಾನಿ ಮಾಡಿಲ್ಲ ಅಂತ ನಮಗೆ ಇರ್ತಕ್ಕಂಥ ಮಾಹಿತಿ. ಇಲ್ಲಿ ಏನಾಗಿದೆ ಅಂದರೆ, ಟ್ರಾಫಿಕ್ ಇತ್ತಲ್ಲ ಹಡಗಿಂದು, 90% ಅಷ್ಟು ಹಡಗಿನ ಟ್ರಾಫಿಕ್ಕು ಕಮ್ಮಿ ಆಗಿಬಿಟ್ಟಿದೆ. 100 ವೆಹಿಕಲ್ ನಿಂತಿದ್ರೆ 90 ವೆಸಲ್ಸು ಕ್ಲಿಯರ್ ಆಗಿದೆ ಅಂತ ಅರ್ಥ ಆಯಿತು, ಒಂದು ಭಾಗ. ಎರಡನೇ ಭಾಗ, ಯಾವಾಗ ಹಡಗುಗಳಿಗೆ ಇನ್ಶೂರೆನ್ಸ್ನ ವ್ಯಾಲ್ಯೂ ನಾನು ತುಂಬ ನೀನು ಕಟ್ಟಬೇಕು ಅಂತ ಬಂತು, ಅನೇಕ ಕಮರ್ಷಿಯಲ್ ಹಡಗುಗಳು ಆ ವ್ಯಾಪಾರದ ಉಸಾಬರಿಗೆ ಹೋಗಲಿಲ್ಲ ಅಂತಾದಾಗ ಇದು ಟೈಮ್ ಅಂಡ್ ಅಗೇನ್ ಇದು ಟ್ರಂಪ್ಗೆ ಪ್ರಾಬ್ಲಮ್ಮು, ವಿಶ್ವದ ಆರ್ಥಿಕತೆಗೆ ಪ್ರಾಬ್ಲಮ್ಮು. ನಾನು ಸಾಕ್ಸೋದೇ ಇಲ್ಲಪ್ಪ, ಅಷ್ಟು ಇನ್ಶೂರೆನ್ಸ್ ನಾನು ಕಟ್ಟೋಕ್ಕಾಗಲ್ಲ, ನನ್ನ ಹಡಗನ ಯಾರು ಹೊಡೆದು ಹಾಕ್ಬಿಟ್ರೆ ನಂಗೆ ದೊಡ್ಡ ಲಾಸ್ ಆಗುತ್ತಪ್ಪ, ನಾನು 1000 ಕೋಟಿ ಯಾಕೆ ಕಟ್ಟಲಿ, ಒಂದು ಪ್ರಶ್ನೆ ಬಂದುಬಿಟ್ಟಾಗ